ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಅವರಿಗೆ ಪಾಸು ಬೇಡ, ಪರ್ಮಿಷನ್ನು ಬೇಡ. ಮರಳು ತುಂಬಿದ ಲಾರಿಯನ್ನು ಯಾರೂ ಮುಟ್ಟದಂತೆ ಹಿಂದಿನಿಂದ ಎಸ್ಕಾಟ್ ಬೇರೆ. ಶಿರಸಿಯಲ್ಲಿ ರಾಜರೋಷವಾಗಿ ನಡೆಯುತ್ತಿತ್ತು ಮರಳು ಮಾಫಿಯಾ. ಇದೀಗ ಅಧಿಕಾರಿಗಳು ಮಿಡ್ ನೈಟ್ ಆಪರೇಷನ್ ನಡೆಸಿ ಅಕ್ರಮ ಮರಳು ದಂಧೆಕೋರರಿಗೆ ಶಾಕ್ ಕೊಟ್ಟಿದ್ದಾರೆ. 4 ಲಾರಿಗಳನ್ನು ಸೀಸ್ ಮಾಡಿದ್ದಾರೆ. ಇದು ಮಾರಿಕಾಂಬಾ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಹಾಗಾದ್ರೆ ಅಧಿಕಾರಿಗಳು ನಡೆಸಿದ ಆ ಮಿಡ್ ನೈಟ್ ಆಪರೇಷನ್ ಹೇಗಿತ್ತು? ಮಾಫಿಯಾ ಹಿಂದೆ ಯಾರೆಲ್ಲ ಇದ್ದಾರೆ? ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ತಹಶೀಲ್ದಾರ್ ಕೊಟ್ರು ಶಾಕ್. ಅಕ್ರಮ ಮರಳು ಮಾಫಿಯಾಕ್ಕೆ ಬ್ರೇಕ್. ಕೊರೆಯುವ ಚಳಿಯಲ್ಲೂ ಬೆವರಿದ ಅಕ್ರಮ ಉಸುಕು ದಂಧೆಕೋರರು. ಮಿಡ್ ನೈಟ್ ಆಪರೇಷನ್, ಮಿಂಚಿನ ಕಾರ್ಯಾಚರಣೆ. ಇದು ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಸಂಚಲನ, ಮಿಂಚಿನ ಕಾರ್ಯಾಚರಣೆ, ಮಿಡ್ ನೈಟ್ ಆಪರೇಷನ್. ಹೌದು, ಒಂದು ವರದಿ, ಕೇವಲ ಒಂದೇ ಒಂದು ವರದಿ. ಮಧ್ಯರಾತ್ರಿಯ ಕೊರೆಯುವ ಚಳಿಯಲ್ಲೂ ಅಕ್ರಮ ಮರಳು ದಂಧೆಕೋರರಿಗೆ ಬೆವರಿಳಿಸಿದೆ. ರಾಜಾರೋಷವಾಗಿ ನಡೀತಾ ಇದ್ದ ಮರಳು ಮಾಫಿಯಾಗೆ ಬ್ರೇಕ್ ಬಿದ್ದಿದೆ. ಯಾವ ಬೆದರಿಕೆಗೂ ಬಗ್ಗಿಲ್ಲ, ಯಾರ ಒತ್ತಡಕ್ಕೂ ಮಣಿದಿಲ್ಲ. ಇಂಪ್ಯಾಕ್ಟ್ ಅಂದ್ರೆ ಇದು ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ವರದಿಯ ಫಲಶ್ರುತಿ. ಎಸ್, ಯಾರ ಭಯವೂ ಇಲ್ಲದೆ, ಎಕ್ಕಿಲ್ಲದೆ ಶಿರಸಿಯಲ್ಲಿ ಅಕ್ರಮ ಮರಳು ಮಾಫಿಯಾ ನಡೀತಾ ಇತ್ತು. ಈ ಬಗ್ಗೆ ನಮ್ಮ ತಂಡ ಮಾಹಿತಿ ಕಲೆ ಹಾಕಿ ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು. ಆ ವರದಿ ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ವರದಿ ಮಾಡಿ ಕೇವಲ 2 ದಿನಗಳಲ್ಲಿ ಅಧಿಕಾರಿಗಳು ಮಿಡ್ ನೈಟ್ ಆಪರೇಷನ್ ನಡೆಸಿದ್ದಾರೆ. ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಈಗ ಮರಳು ಸಾಗಿಸ್ತಾ ಇದ್ದ ಟಿಪ್ಪರ್ಗಳು ಪೊಲೀಸ್ ಸ್ಟೇಷನ್ ಎದುರು ಸಾಲುಗಟ್ಟಿ ನಿಂತಿವೆ. ರಾತ್ರೋರಾತ್ರಿ ಖುದ್ದು ಫೀಲ್ಡ್ಗೆ ಇಳಿದ ತಹಶೀಲ್ದಾರ್ ಪಟ್ರಾಜ್ ಗೌಡ ದಂಧೆಕೋರರಿಗೆ ಶಾಕ್ ಕೊಟ್ಟಿದ್ದಾರೆ. ಇಷ್ಟಕ್ಕೂ ಆ ಮಿಡ್ ನೈಟ್ ಆಪರೇಷನ್ ಹೇಗಿತ್ತು? ನಮ್ಮ ವರದಿ ಸಂಚಲನ ಸೃಷ್ಟಿಸಿದ್ದು ಹೇಗೆ? ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತೀವಿ, ಕೇಳಿ. ಅಧಿಕಾರಿಗಳ ಹೆದರಿಕೆಯೂ ಇಲ್ಲ, ಕಾನೂನಿನ ಭಯವೂ ಇಲ್ಲ. ಪಾಸು ಪರ್ಮಿಷನ್ನು ಯಾವುದೂ ಇಲ್ಲದೆ ಪಾಸ್ ಆಗತ್ತೆ ಮರಳು ಟಿಪ್ಪರ್. ಅದು ನವೆಂಬರ್ 20. ಬೆಳ್ಳಂಬೆಳಗ್ಗೆ ಧೂಳು ಎಬ್ಬಿಸಿಕೊಂಡು ಟಿಪ್ಪರ್ಗಳು ಶಿರಸಿಗೆ ಎಂಟ್ರಿ ಕೊಟ್ಟಿದ್ವು. ಅಷ್ಟೇ ಅಲ್ಲ, ಯಾರು ಮುಟ್ಟದಂತೆ ಅವರಿಗೆ ಕಾರ್ನಲ್ಲಿ ಎಸ್ಕಾರ್ಟ್ ಬೇರೆ. ಆ ಟಿಪ್ಪರ್ಗಳಲ್ಲಿ ಅಕ್ರಮವಾಗಿ ಮರಳು ಸಾಗಿಸಲಾಗ್ತಾ ಇತ್ತು. ಯಾವ ಪಾಸು ಪರ್ಮಿಷನ್ನು ಮಣ್ಣಂಗಟ್ಟೆಯೂ ಇರಲಿಲ್ಲ. ಅವರಿಗೆ ಸ್ವಲ್ಪವೂ ಅಧಿಕಾರಿಗಳ ಕಾನೂನಿನ ಭಯ ಇದ್ದಂತೆ ಕಾಣಿಸಲಿಲ್ಲ. ಜಿಲ್ಲೆಯಲ್ಲಿ ಮರಳುಗಾರಿಕೆಗೆ ನಿಷೇಧ ಇರುವಾಗ ಈ ರೀತಿ ರಾಜಾರೋಷವಾಗಿ ಮಾಫಿಯಾ ನಡೆಸುತ್ತಿದ್ದುದನ್ನ ಕಂಡು ನಿಜಕ್ಕೂ ನಮಗೆ ಗಾಬರಿಯಾಗಿತ್ತು. ಈ ಬಗ್ಗೆ ನಿಮ್ಮ ಮಾರಿಕಾಂಬಾ ಟಿವಿ ತಂಡ ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕಲು ಶುರು ಮಾಡಿತ್ತು. ಇದು ಇವತ್ತು ನಿನ್ನೆಯ ಕಥೆಯಲ್ಲ. ದಿನಾಲೂ ಉಸುಕು ತುಂಬಿದ ಲಾರಿಗಳು ಸಂಚರಿಸುವ ಬಗ್ಗೆ ಸಾರ್ವಜನಿಕರು ನಮಗೆ ಮಾಹಿತಿ ನೀಡಿದ್ರು. ಹೊನ್ನಾವರದಿಂದ ಬಡಾಳ ಮಾರ್ಗವಾಗಿ ಶಿರಸಿಗೆ ಅಕ್ರಮವಾಗಿ ಮರಳು ಸಾಗಾಟ ಆಗ್ತಾ ಇತ್ತು. ಟಿಪ್ಪರ್ಗಳು ಬಡಾಳ ಫಾರೆಸ್ಟ್ ಚೆಕ್ ಪೋಸ್ಟ್ ದಾಟಿಯೇ ಬರಬೇಕಿತ್ತು. ಆದ್ರೆ ಯಾವೊಬ್ಬ ಅಧಿಕಾರಿಯೂ ಅವರನ್ನ ಮುಟ್ಟುವ ಧೈರ್ಯ ತೋರಿಸ್ತಾ ಇರಲಿಲ್ಲ. ಸ್ಥಳೀಯರಿಗೆ ಇದು ಅಕ್ರಮ ಅಂತ ಗೊತ್ತಿರುವಾಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ವಾ? ಹೀಗಾಗಿ ಅಧಿಕಾರಿಗಳ ಕೃಪಾ ಕಟಾಕ್ಷ ದಂಧೆಕೋರರ ಮೇಲಿದೆಯಾ ಎನ್ನುವ ಅನುಮಾನ ಸಹಜವಾಗಿಯೇ ಮೂಡಿಸಿತ್ತು. ಇಡೀ ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿಸಿದ ವರದಿ. ರಾತ್ರೋರಾತ್ರಿ ಫೀಲ್ಡ್ಗಿಳಿದ ತಹಶೀಲ್ದಾರ್. ಅಕ್ರಮಕ್ಕೆ ಬ್ರೇಕ್, 5 ಲಾರಿ ಸೀಸ್. ಇಷ್ಟೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ ನಂತರ ಮರಳು ಮಾಫಿಯಾ ಬಗ್ಗೆ ಮಾರಿಕಾಂಬಾ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ಅದು ಇಡೀ ಜಿಲ್ಲೆಯಲ್ಲೇ ಸಂಚಲನ ಮೂಡಿಸಿತ್ತು. ನಮ್ಮ ವರದಿಯಿಂದ ಅಲರ್ಟ್ ಆದ ಅಧಿಕಾರಿಗಳು ಅಕ್ರಮಗಳಿಗೆ ಕಡಿವಾಣ ಹಾಕಲು ನಿರ್ಧರಿಸಿದ್ರು. ಖಚಿತ ಮಾಹಿತಿಯ ಮೇರೆಗೆ ಶನಿವಾರ ತಹಶೀಲ್ದಾರ್ ಪಟ್ರಾಜ್ ಗೌಡ ಹಾಗೂ ತಂಡ ಮಿಡ್ ನೈಟ್ ಆಪರೇಷನ್ ನಡೆಸಿದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಕಾರ್ಯಾಚರಣೆ ನಡೆಸಿ ಅಕ್ರಮ ದಂಧೆಕೋರರಿಗೆ ತಹಶೀಲ್ದಾರ್ ಬಿಸಿ ಮುಟ್ಟಿಸಿದ್ದಾರೆ. ಉಸುಕು ಅಕ್ರಮ ಸಾಗಾಟಕ್ಕಿಳಿದಿದ್ದ 4 ಲಾರಿ
ಮತ್ತು ಒಂದು ಕೆಂಪು ಕಲ್ಲು ಸಾಗಾಟ ಮಾಡುತ್ತಿದ್ದ ಲಾರಿಯನ್ನ ಸೀಸ್ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ಈ ದಂಧೆಯ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 9 ಗಂಟೆಗೆ ನಮ್ಮ ಮೇಲಾಧಿಕಾರಿಗಳ ಒಂದು ಸೂಚನೆಯನ್ನು ಕೊಡ್ತಾರೆ. ಹೊನ್ನಾವರ ಕುಮಟಾ ಕಡೆಯಿಂದ ಅನಧಿಕೃತವಾಗಿ ಅಕ್ರಮ ಮರಳುಗಾರಿಕೆ ಏನು ನಡೀತಾ ಇರ್ತದೆ, ಮರಳಿನ ಲಾರಿಗಳು ಈ ಕಡೆ ಸಿರ್ಸಿ ಭಾಗಕ್ಕೆ ಬರ್ತಾ ಇದ್ದಾವೆ ಅನ್ನೋ ಒಂದು ಅಧಿಕೃತ ಮೆಸೇಜ್ ನಮಗೆ ಸಿಕ್ಕ ಕಾರಣದಿಂದ ನಾವು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಅಂದರೆ ಕಾರ್ಯನಿರ್ವಾಹಕ ಸಿಬ್ಬಂದಿ, ವಿಲೇಜ್ ಅಕೌಂಟೆಂಟ್ಸ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಸು ಮತ್ತು ಪೊಲೀಸ್ ಸಿಬ್ಬಂದಿಯ ಸಹಕಾರದಿಂದ ನಿನ್ನೆ ರಾತ್ರಿ ನಾವು ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಒಂದು ಜಾಗದಲ್ಲಿ ಕಾದು ನಿಂತ್ಕೊಳ್ತೀವಿ. ಆಗ ಸುಮಾರು 4 ಗಾಡಿಗಳು ಒಟ್ಟೊಟ್ಟಿಗೆ ಬರ್ತದೆ. ಆಕಸ್ಮಿಕವಾಗಿ ಅವರಿಗೆ ನಮಗೆ ಕೈ ಸಿಕ್ಕಿದ್ರಿಂದ ಅವ್ರಿಗೆ ಏನು ತೋಚದೇ ಎಲ್ಲೂ ಹೊರಕ್ಕೆ ಹೋಗೋಕ್ಕೆ ಅವ್ರಿಗೆ ಅವಕಾಶ ಆಗೋದಿಲ್ಲ, ನಮ್ಮ ಕೈ ಸಿಕ್ಕಾಕೊಳ್ತಾರೆ. ಆ ಗಾಡಿಗಳನ್ನ ನಾವು ತೊಗೊಂಬಂದು ಈಗಾಗಲೇ ಸ್ಟೇಷನ್ಗೆ ಹಾಕಿದ್ದೀವಿ, ಪೊಲೀಸ್ ವಶಕ್ಕೆ ಕೊಟ್ಟಿದ್ದೀವಿ. ಮುಂದೆ ಕಾನೂನು ಕ್ರಮವನ್ನು ನಾವು ತಗೊಳ್ತೀವಿ. ಕಟ್ಟಡ ಕಟ್ಟೋದಕ್ಕೆ ಮರಳು ಬೇಕೇ ಬೇಕು. ಸಾಮಾನ್ಯ ಜನರೇ ಇರಲಿ, ಪ್ರಭಾವಿಗಳೇ ಇರಲಿ, ಎಲ್ಲರಿಗೂ ಉಸುಕಿನ ಅವಶ್ಯಕತೆ ಇದ್ದೇ ಇದೆ. ಆದರೆ ಕಡಿಮೆ ರೇಟ್ನಲ್ಲಿ ಮರಳನ್ನ ಅಕ್ರಮವಾಗಿ ಸಂಗ್ರಹಿಸಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುವ ದೊಡ್ಡ ಜಾಲವೊಂದು ಹುಟ್ಟುಕೊಂಡಿದೆ. ಇದರಿಂದ ಸಾಮಾನ್ಯರಿಗೆ, ಬಡವರಿಗೆ ಮರಳು ಸಿಗ್ತಾ ಇಲ್ಲ. ಮನೆ ಕಟ್ಟಿಕೊಳ್ಳೋದಕ್ಕೂ ಪರದಾಡಬೇಕಾದ ಸ್ಥಿತಿ ಎದುರಾಗಿದೆ. ಅಂದ್ರೆ ಕೆಲವರು ಅಕ್ರಮ ದಂಧೆಯಲ್ಲಿ ತೊಡಗಿ ಮರಳು ಸಾಗಣೆಯನ್ನ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಕಾನೂನಿನ ಪ್ರಕಾರ ಜಿಲ್ಲಾಡಳಿತವೇ ನಿಯಮಗಳನ್ನ ರೂಪಿಸಿ ಅಧಿಕೃತವಾಗಿ ಪಾಸ್ ನೀಡಿದ್ರೆ ಎಲ್ಲರಿಗೂ ಅನುಕೂಲ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ. ಒಟ್ಟಿನಲ್ಲಿ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಸಾಧಕ ಬಾಧಕಗಳನ್ನ ಅವಲೋಕಿಸಿ ಮರಳುಗಾರಿಕೆಗೆ ನಿಯಮ ರೂಪಿಸಬೇಕಿದೆ. ಸಾರ್ವಜನಿಕರಿಗೂ ಇದರ ಉಪಯೋಗವಾಗುವಂತೆ ಕ್ರಮ ಕೈಗೊಳ್ಳಬೇಕಿದೆ. ಜೊತೆಗೆ ಮುಲಾಜಿಲ್ಲದೆ ಅಕ್ರಮ ದಂಧೆಗೂ ಕಡಿವಾಣ ಬೀಳಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.